ನಾವು ಹೋಗ್ತೀವಲ್ಲ, ರೈತರು ಹೋಗ್ತೀವಲ್ಲ, ಅವ್ರ ಎದುರಿಗೆ ಹೋಗ್ತೀವಿ ಈಗ. ನಮ್ಗೇನ್ ಹೇಳ್ತಾರೆ ಹೇಳಿ ಸರ್. ನಮ್ ಭೂಮಿ ನಮ್ಮ ಹಾಕ್ರಿ ಸರ್. ಅದ MLA ಕೇಳಂಗಿಲ್ಲ, ಏನ್ ಹೇಳಂಗಿಲ್ಲ. ನಮ್ಮ ಭೂಮಿ ನಮ್ಮ ಐತ್ರಿ ಸರ್. ನಮ್ ಅವ್ರದೇ ಆದಂತ ಕಾನೂನು ಒಳಗ ಮಾಡ್ತಾರಂತ. ನಮಗೂ ಒಂದು ಕಾನೂನು ಅಂತ ಇರ್ಬೇಕಲ್ಲ. ನಮ್ ಕಾನೂನು ಎಲ್ಲಿ ಐತಿ? ನಮ್ಗಿಂತ ಕಾನೂನು ಐತೆ. ನಾವು ಕಾನೂನು ಪ್ರಕಾರ ನಾವು ಹೋರಾಡ್ತೀವಿ. ಕೆಲವೊಬ್ರು ಮಾತಾಡ್ಲಾಗ್ತಾರೆ, ಕೆಲವೊಬ್ರು ಕಾಣ್ತಾರ. ಅವ್ರಿಗೆ ಏನೇ ಆಗ್ತಾರಲ್ಲ, ಇದು 10 ಎಕರೆ ಚಿಲ್ಲರೆ ಐತ್ರಿ ಹೊಲ. ಇದು ನಮ್ಮ ಹೊಲದಾಗ 4 ಕಂಬ ಕುಂದ್ರಕತ್ತಾರ್ರಿ. ಅವ್ರನ್ನ 4 ಕಂಬಕ್ಕ 40 ಲಕ್ಷ ಕೊಡ್ತೀವಿ ಅಂದ್ರಿ. ನಮ್ಗ ಒಪ್ಪಿಗಿಲ್ರಿ ಅಂದ್ರಿ. 1.20 ಇದ್ರು ನಾವು, 1.20 ಇಲ್ಲ ಅಂದ್ರಿ. ಅವ್ರು 4 ಕಂಬದ ನಡು 40 ಲಕ್ಷ ಕೊಡ್ತೀವಿ ಅಂದ್ರಿ. ಅವ್ರು ನಮ್ಗೆ ಒಪ್ಪಿಲ್ಲ, ನಾವು 70 ಕೊಡು ಅಂದ್ವಿ. ಅವ್ರು 60 ಬಂದು ನಿಂತ್ಕೊಂಡು ದರ್ಜನ್ ಮಾಡಿ ಹಾಕ್ಯಾರ್ರಿ. ನಾವು ಸ್ಟೇ ತೊಂಬಂದು ಇಲ್ಲಿ ಕೆಲಸ ನಿರ್ಧರಿಸಿದ್ಕ PSI ನಮ್ಮ ತಮ್ಮನರಿಬ್ಬರ, ನಮ್ಮ ಅಣ್ಣನ ಮಕ್ಕಳನ್ನಿಬ್ಬರನ್ನ ಬಡ್ದು ಹಾಕೊಂಡು ಹೋಗ್ಯಾನ್ರಿ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡು ಹೋಗ್ಯಾರ. ಈಗ ಬಡದ್ರನ್ರಿ ಎದಿಮಂಗ್ಲಂಗಿ ಹಿಡಿದು ಒಂದ್ ಏಟ್ ಬಡ್ದು ಎದಿಮಂಗ್ಲಂಗಿ ಹಿಡ್ಕೊಂಡು ಹೋಗ್ಯಾರ ಜೀಪ್ನ ಹಾಕ್ಯಂಡ್. ಹೆಸರೇನ್ರಿ ಅವ್ರದ್ದು? ಪ್ರಕಾಶ, ಶ್ರೀಕಾಂತ, ಮಲ್ಲಪ್ಪ, ವಿಜಯ ರೆಡ್ಡಿ. 4 ಮಂದಿನ ಬಡ್ದು ಹಾಕೊಂಡು ಹೋಗ್ಯಾರ್ರಿ PSI. ಶಲ್ಯ ಕುಂದ್ರಸ ಅಂತ ಹೇಳಿ ಡಿಸಿಗಳಿಗೆ ಕೆಲಸ ಮಾಡಕತ್ತೇನ್ರಿ ಇಲ್ಲಿ ನಿಂತ್ಕೊಂಡು.